Hi, hello friends. So welcome back to my channel. So welcome to my new vlog. ಗಾಯ್ಸ್, ಸೊ ಇವತ್ತು ಮಲ್ಲಿಗೆ ಹೂ ಗಿಡ ನೋಡ್ತಿದ್ದೀವಿ. ಈ ಮಲ್ಲಿಗೆ ಹೂ ಗಿಡದಲ್ಲಿ ಎಷ್ಟಾಗಿ ಹೂಗಳೆಲ್ಲ ಅರಳಿದೆ. ನನಗಂತೂ ತುಂಬಾ ಇಷ್ಟ. ಈ ವಿಲೆದೆಲೆ ನೋಡಿ ಫ್ರೆಂಡ್ಸ್, ನೋಡ್ತಿದ್ರೆ ಮನುಷ್ಯ ಅಂತ ಎಷ್ಟು ಚೆನ್ನಾಗಿ ಪೀಸ್ ಆಗಿದೆ. ಈ ಥರ ಮನೆ ಮುಂದೆ ಗಿಡ ಇದ್ರೇ ಚೆನ್ನಾಗಿರೋದು. ನಾನು ಕ್ಯಾಪ್ಸಿಕಮ್, ಪನ್ನೀರ್ 200 grams, ಆನಿಯನ್, ಟೊಮೊಟೊ, ಗ್ರೀನ್ ಚಿಲ್ಲೀಸ್, ಕ್ಯಾಶೋನಟ್ಸ್ನ ಆರ್ಡರ್. ಸೊ ಇಷ್ಟು ಹಾಕಿ ಪನ್ನೀರ್ ಹೆಂಗೆ ಮಾಡೋದು ಕ್ವಿಕ್ಕಾಗಿ ನೋಡೋಣ ಬನ್ನಿ. ಟೊಮೊಟೊ ಇದೆ, ಚಾಪಾಗಿ ಇಟ್ಟಿದೆ. ಏನು ಸರಿ, ಗ್ರೀನ್ ಚಿಲ್ಲೀಸ್ ಹಾಕ್ತಿದ್ದೀವಿ. ಆಮೇಲೆ ಕ್ಯಾಶೋನಟ್. ಪನ್ನೀರಲ್ಲಿ ಕಟ್ ಮಾಡ್ತಿದ್ದಾಳೆ. ಕೈ ಹುಷಾರು ಅವರಿಬ್ರೆ. ಇಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದೀನಿ ಗ್ರೇವಿನ. ಸೊ ಬನ್ನಿ ಒಗ್ಗರಣೆ. ಸೊ ಬನ್ನಿ, ಇಲ್ಲಿ ಬಾಣಲಿಗೆ ಸ್ವಲ್ಪ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಪನ್ನೀರ್ ಹಾಕ್ಕೊಬೇಕು. ಆ ಪನ್ನೀರನ್ನ ಚೆನ್ನಾಗಿ ಗೀ ರೋಸ್ಟ್ ಮಾಡ್ಕೊಬೇಕು. ಗೀ ರೋಸ್ಟ್ ಮಾಡೋದಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ, ಸಾಲ್ಟು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಪಕ್ಕಕ್ಕೆ ಇಟ್ಬಿಡ್ಬೇಕು ರೋಸ್ಟ್ ಮಾಡಿ. ಸೊ ಅದೇ ಬಾಣಲಿಯಲ್ಲಿ ನಾನಿಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ. ಪಲಾವ್ ಸಾಮಾನು, ಚಕ್ಕೆ ಲವಂಗ, ಸ್ಪೈಸಸ್ ಏನೇನು ನಿಮಗೆ ಇಷ್ಟನೋ, ಸೋಂಕಾಳು ಇದನ್ನೆಲ್ಲ ಹಾಕ್ಕೊಂಡು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ. ಅದೇ ಬಾಣಲಿಗೆ ನೀವು ಆನಿಯನ್ನು, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಬೇಕು. ಆಲ್ರೆಡಿ ಅಲ್ಲಿ ಪನ್ನೀರ್ ರೋಸ್ಟ್ ಆಗಿಟ್ಟಿದೆ ಅಲ್ವಾ. ನಾವಿಲ್ಲಿ ಮಿಕ್ಸಿಗೆ ಟೊಮೊಟೊ 2, ಹಸಿಮೆಣ್ಸಿನ್ಕಾಯಿ 4 ಮತ್ತು ಗೋಡಂಬಿ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಇವಾಗ ಇದ್ರ ಬಾಣಲಿಗೆ ಹಾಕ್ಕೊಬೇಕು. ನೋಡಿ, ಇದೇ ನಾವು ಪೇಸ್ಟ್ ಮಾಡಿಟ್ಟಿರೋದನ್ನು, ಅದನ್ನು ರುಬ್ಬಿರೋದನ್ನು ಬಾಣಲಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಬೇಯಕ್ಕೆ ಬಿಟ್ಟಾದಮೇಲೆ ಪನ್ನೀರನ್ನ ಆ್ಯಡ್ ಮಾಡ್ಕೊಬೇಕು. ಅದೇ ಪನ್ನೀರಿಗೆ ಖಾರದ ಪುಡಿ, ಗರಂ ಮಸಾಲ ಹಾಕ್ಕೊಂಡು ಕಸ್ತೂರಿ ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಬರೋವರೆಗೂ ಬೇಯಿಸಕ್ಕೆ ಬಿಟ್ಬಿಟ್ರೆ ಇಲ್ಲಿ ಪನ್ನೀರ್ ಬಟರ್ ಮಸಾಲ ರೆಡಿ. ಕ್ರೀಮಿ ಪನ್ನೀರ್ ಬಟರ್ ಮಸಾಲ ತುಂಬ ಟೇಸ್ಟಾಗಿರುತ್ತೆ. ನೀವು ಇದನ್ನು ಬೇಕಿದ್ರೆ ಎಕ್ಸ್ಟ್ರಾ ಆಪ್ಷನಲ್ ಖಾರದ ಪುಡಿ, ಗರಂ ಮಸಾಲ ಹಾಕ್ಕೊಬೇಕು. ಹಿಂಗೆ ರಾತ್ರಿ ಆದರೆ ಫುಲ್ ಸ್ಮೈಲ್ ಕಟ್ಕೊಂಡು ಎದ್ದಿರ್ತಾನೆ. ಇಷ್ಟು ಐಟಮ್ಸ್ಗೆ ಬಿಲ್ ಎಷ್ಟಾಗಿರ್ಬೋದು ಆಮೇಲೆ ನೋಡೋಣ ಲಾಸ್ಟಲ್ಲಿ ಎಷ್ಟಾಗಿದೆ ಅಂತ. ಫಸ್ಟ್ ಏನೇನು ತಂದವ್ರ ಮಮ್ಮಿ ನೋಡೋಣ. ಇದೇನಿದು, ಇನ್ನೂ ಇದರಲ್ಲಿ ಏನೇನೋ ಐಟಮ್ಸ್ ಇದೆ. ಇದು ಉದ್ದಿನಬೇಳೆ. ಇದೆಲ್ಲ ರೇಷನ್ ಐಟಮು, ನಮಗಷ್ಟು ಇಂಟ್ರೆಸ್ಟಿಂಗ್ ಇಲ್ಲ. ಸರಿ, ಆದ್ರೇ ನೋಡೋಣ, ತೆಗ್ದೀಚೆ ಇಡೋಣ. ಇದು ಹೆಸರು ಬೇಳೆ ಅನಿಸುತ್ತೆ. ಓಕೆ, ಇದೇನಿದು ಬನ್ನಿ ನೋಡೋಣ ಗೈಸ್. ಬೇಳೆ, ನಿಮ್ಮ ಮನೇಲಿ ಬೇಳೆ ನೀವು ಎಷ್ಟು ಇಸ್ಕೊತೀರಾ ಹೇಳಿ. ನಮ್ಮಮ್ಮ ಇದು ಎಷ್ಟು ಬೇಳೆ ತಂದವ್ರೆ? 1 kg ಬೇಳೆ ತಂದವ್ರೆ. ತೂತ್ ಯಾಕೆ ಮಾಡ್ತೀಯಾ? ಎಲ್ಲ ಚೆಲ್ಲದ್ರೆ ನೀನೇ ಆಗ್ಬೇಕಾಗತ್ತೆ. ಅವಲಕ್ಕಿ ಪಾವ. ಅವಲಕ್ಕಿಯಲ್ಲಿ ಮೇಯ್ನಾಗೆ ಪಾವ ಮಾಡೋದೇನೆ. ಮತ್ತು ನನಗೆ ಅದೂ ಇಷ್ಟ. ಅವಲಕ್ಕಿಯಲ್ಲಿ ಬಾಳೆನೋ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದನ್ನು ನಾನು ಫ್ರೀ ಟೈಮಲ್ಲಿ ಅದನ್ನು ಸ್ನ್ಯಾಕ್ಸ್ ಇದ್ದಾಗ ಸ್ನ್ಯಾಕ್ಸ್ ಥರನೇ ಮಾಡ್ಕೊತೀನಿ. ದ್ರಾಕ್ಷಿ ಇದು. ಓಕೆ, ನಮ್ಮದು ಮೇನ್ ಗೈಸ್ ಹನಿ. ನಾನು ಮಾರ್ನಿಂಗ್ ಹೊತ್ತು ನನಗೆ ಹನಿ ಬೇಕಾಗುತ್ತೆ, ಮತ್ತು ನಾನು ಓಟ್ಸ್ಗೆ ಹಾಕ್ಕೊಳೋದಕ್ಕೆ ಹನಿ ಬೇಕಾಗುತ್ತೆ. ಹನಿ ಅಂತೂ ಲೈಕ್ 10-15 days, ಲೈಕ್ 1 monthಲ್ಲಿ ಒಂದು 4 bottles ಬೇಕಾಗುತ್ತೆ. ನಮಗೆ 4 bottles ಬೇಕಾಗುತ್ತೆ. ಸೊ ಮೇಯ್ನಾಗೆ ಡ್ರೈ ಫ್ರೂಟ್ಸ್ ಫ್ರೆಂಡ್ಸ್ ತುಂಬ ಕಾಸ್ಟ್ಲಿ. ಅದರಲ್ಲೇ ದುಡ್ಡು ಹೋಗ್ಬಿಡುತ್ತೆ. ಸೊ ಎಷ್ಟು ಹಾಕೋರು ನೋಡೋಣ ಬನ್ನಿ. 690 ಹಾಕೋರು. 690 ಎಷ್ಟು ಗ್ರಾಮ್ಸ್ ಅಮ್ಮ ಇದು? 500 grams ಬಾದಾಮಿ. 1 ತಿಂಗಳಿಗೆ ಆಗುತ್ತಾ? ಎಲ್ಲಿ? ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ತಗೊಂತೀಯ? ಇದು ನಿನಗೆ ಕಮ್ಮಿ ಬರುತ್ತಾ ಡ್ರೈ ಫ್ರೂಟ್ಸ್ ಅಂಗಡಿಗಿಂತ? ಕಮ್ಮಿ ಬೀಳಿದ್ರೆ. ಬಟ್ ಇವಾಗ ಡಿಮಾಲ್ಟ್ಗೆ ಹೇಳ್ತಿದ್ದಾರೆ
ಅಲ್ಲಿ ಬೆಲೆ ಜಾಸ್ತಿ, ಇವಾಗ ಡಿಮಾಲ್ಟ್ಗೆ ಅಲ್ಲಿ ಹೋಗ್ಬೇಡಿ, ಪ್ರಾಡಕ್ಟ್ಸ್ನ ಸರಿಯಾಗಿ ಇದು ಮಾಡಲ್ಲ ಅಂತ ಹೇಳ್ತಾರೆ. ಏನೋ ಅದು ಫೇಕ್ ನ್ಯೂಸ್ ಫ್ರೆಂಡ್ಸ್, ಏನೋ ಫೇಕೋ ಏನೋ. ಬಟ್ ನಮಗೆ ದಿನ ಖರ್ಚು ಎಷ್ಟಾಗುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ವ. ಇವಾಗ ಒಂದು ಬೆಲೆ ಒಂದು ವಸ್ತು ಇವಾಗ ಇದು 150 ರೂಪಾಯಿ ಅಂದರೆ ಅದರಲ್ಲಿ 140 ಸಿಗುತ್ತೆ ಅಷ್ಟೇ, ನಮಗೆ ಗೊತ್ತಿರುತ್ತಲ್ವ. ಸೊ ಅಂಥ ನ್ಯೂಸ್ ಎಲ್ಲ ನೋಡಿ ತುಂಬ ತಲೆ ಕೆಡಿಸ್ಕೊಳೋದು ಬೇಡ. ಸೊ ಮಮ್ಮಿ ಇಲ್ಲಿ ಗೋಡಂಬಿ ತಂದವ್ರೆ. ಇಷ್ಟು ಗೋಡಂಬಿ ಎಷ್ಟು ಕೆ ಜಿ ಇದು? ಇದೂ 500 ಗ್ರಾಮ್ಸು, ಇದೂ 500 ಗ್ರಾಮ್ಸು. ಅದಾದಮೇಲೆ ಎಷ್ಟಿದು? 658. ಓಕೆ, ಇದು 1 ತಿಂಗಳು ಬರುತ್ತಾ? 1 ತಿಂಗಳು ಏನಕ್ಕೆ ಹಾಕ್ತೀಯ ಗೋಡಂಬಿನ? ಫ್ಯಾಟ್ ಅಮ್ಮ ಇದು. ಓ ಹಂಗೆ ಎತ್ಕೊಂಡು ಬಾಯಲ್ಲಿ ಹಾಕೊಂಡು ತಿಂತಾಳೆ ಅವಳು. ಅದಕ್ಕೆ ಡ್ರೈ ಫ್ರೂಟ್ಸ್ದು ಒಂದು ಕಡೆ ಅಂದರೆ ಮಮ್ಮಿ ಎಣ್ಣೆ ಈ ಥರ ಪ್ಯಾಕೆಟಲ್ಲಿ ತಂದಿದ್ದಾರೆ. ಯಾಕಮ್ಮ ಕ್ಯಾನ್ ತಗೊಳಲ್ವಾ ನೀನು? ಎತ್ಕೊಂಡು ಹಂಗೆ ಬಾಟಲ್ಗೆ ಹಾಕ್ಬಿಡ್ತೀನಿ. ಕ್ಯಾನ್ ಅಂದರೆ ಅದು ಬಾಟಲಲ್ಲಿ ಹಾಕಕ್ಕೆ ಇದಾಗುತ್ತೆ, ಅದಕ್ಕೆ ಬಾಟಲಲ್ಲಿ ಹಾಕೋದಕ್ಕೆ. ಬಟ್ ಕಮ್ಮಿನೂ ಬೀಳುತ್ತೆ ಅನಿಸುತ್ತೆ. ಪ್ಯಾಕೆಟಲ್ಲಿ ಬರೋದೇ ಜಾಸ್ತಿ ಬರೋದು ಫ್ರೆಂಡ್ಸ್, ಗೈಸ್ ನಿಜ ಹೇಳ್ತೀನಿ. ನನಗೆ ನಾವು ಬಾಟಲ್ಗಿಂತ ಪ್ಯಾಕೆಟಲ್ಲಿ ಜಾಸ್ತಿ ಬರುತ್ತೆ ಅಂತೆ. ನಿಮಗೇನು ಅನಿಸುತ್ತೆ ನೀವು ಹೇಳಿ, ನನಗಂತೂ ಗೊತ್ತಿಲ್ಲ. ಬಟ್ ನನಗೇನು ಅನಿಸುತ್ತೆ ಅಂದರೆ ಪ್ಯಾಕೆಟಲ್ಲಿ ತೊಗೊಳೋದು ಒಳ್ಳೆಯದು. ಬಟ್ ಇವಾಗ ಈ ಪ್ಯಾಕೆಟ್ ಬೆಲೆ ಎಷ್ಟಂದರೆ 1 ಲೀಟರಾ? ಸೊ 1 ಲೀಟರ್ ಪ್ಯಾಕೆಟ್ ಬೆಲೆ ಬಂದ್ಬಿಟ್ಟು 205. ಸೊ 205 ಅಂದರೆ ನಾವು ಡಿಮಾಲ್ಟಲ್ಲಿ ತೊಗೊಂಡಿರೋ ಪ್ರೈಸು 170. ಹೌದು 170ನೇ ಇರ್ಬೋದು. ಬಟ್ ಏನಕ್ಕೂ ಒಂದ್ಸರಿ ನಾವು ಬಿಲ್ಲಲ್ಲಿ ಚೆಕ್ ಮಾಡಿಬಿಡೋಣ. ಸೊ ಬಿಲ್ಲಲ್ಲಿ ಚೆಕ್ ಮಾಡಿ ನೋಡೋಣ ಎಷ್ಟಿರ್ಬೋದು. ನಿಮಗೆ ಗೊತ್ತಿದೆಯಾ 1 ಲೀಟರ್ ಎಣ್ಣೆ ಡಿಮಾಲ್ಟಲ್ಲಿ ಎಷ್ಟು ಅಂತ? ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಗೋಲ್ಡ್ ವಿನ್ನರ್ ಎಲ್ಲಿದೆ? ಸೊ ಇಲ್ಲಿ, ಎಸ್ 170. ನನ್ನ ಗೆಸ್ ಕರೆಕ್ಟಾಗಿದೆ. ಸೊ 170 1 ಲೀಟರ್ ಪ್ಯಾಕೆಟ್, ಪರವಾಗಿಲ್ಲ. ಇಲ್ಲೆಷ್ಟು ಗೊತ್ತಿಲ್ಲ. ಇದೇನೋ ಪೆಪ್ಪರು, ಯಾಲಕ್ಕಿ, ಇದು ಬಟ್ಟೆ ಪಿಂದು. ಇದು ಸ್ವಲ್ಪ ನೋಡೋಕೆ ಕ್ಯೂಟ್ ಆಗಿದೆ ಅಲ್ವಾ? ಸೊ ಕಡಲೆಪಪ್ಪು ಅಮ್ಮ, ಇದೇನು ಇದು? ಕಡಲೆಪಪ್ಪಲ್ಲಿ ಪೌಡ್ರ್ ಮಾಡ್ಕೊಬೋದಾ? ಕಡಲೆ ಹಸಿಟ್ಟು ಕಡಲೆಪಪ್ಪು. ಇದು ಜ್ಯೂಸ್ಗೆ ಹಾಕಕ್ಕ? ಏನು ಜ್ಯೂಸ್ಗೆ ಹಾಕ್ತೀಯಾ? ಬನಾನಾ ಜ್ಯೂಸ್ಗೆ ಹಾಕ್ತೀಯಾ? ಯಾಕೆ ಏನಾಗುತ್ತೆ? ಬನಾನಾ ಜ್ಯೂಸ್ಗೆ ಹಾಕ್ತೀಯಾ? ಓಕೆ. ನಮ್ಮ ಮನೇಲಿ ಕಾಲದಿಂದನೂ ಇದೇ ಸೋಪು ಗೈಸ್. ನೀವು ಇದೇ ಯೂಸ್ ಮಾಡ್ತಿದ್ರೆ ಹೇಳಿ. ಅಲ್ವಾ? ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವಾ ಈ ಮೈಸೂರು ಸ್ಯಾಂಡಲ್ ಸೋಪು. ಸೊ ಮೈಸೂರು ಸ್ಯಾಂಡಲ್ ಸೋಪು. ಓಕೆ. ಮತ್ತು ಪನ್ನೀರು ಮಮ್ಮಿ ಅಷ್ಟು ಚೆನ್ನಾಗಿ ಮಾಡಲ್ಲ. ಪನ್ನೀರ್ ಇದ್ದರೆ ನಾನಿದ್ರೆ ಆಗ ಮಾತ್ರ ಪನ್ನೀರ್ ತರ್ತಾರೆ. ಸೊ ನಾನೇ ಆ ಪನ್ನೀರ್ ರೆಸಿಪಿನ ತುಂಬ ಚೆನ್ನಾಗಿ ಮಾಡೋದು. ಇಲ್ಲಿ ನೋಡಿ ಚಾಕ್ಲೇಟ್ ಬೀಳ್ಸಿದ್ಯಾ? ಇಲ್ಲ, ಯಾವುದೋ ಪ್ಯಾಕೆಟ್ ಓಪನ್ ಆಗಿದೆ, ಅದ್ರದ್ದೇನಾ? ಎತ್ಕೋ, ನಾನು ತಿನ್ನಲ್ಲ. ಸೊ ಇದು ಡೈಲಿ ಯೂಸ್ ಲೈಬಾಯ್ ಸೋಪ್ಸು ಮೈಗೆ ಯೂಸ್ ಮಾಡೋದು. ಡ್ಯಾಡಿ ಮಮ್ಮಿ ಯೂಸ್ ಮಾಡ್ತಾರೆ, ಇದು ನಮ್ಮ ಅಪ್ಪ ಯೂಸ್ ಮಾಡ್ತಾರೆ. ಅವ್ರಿಗೆ ಮಾತ್ರ ಲಕ್ಸ್ ಸೋಪು. ನಮ್ಮಮ್ಮ ಯೂಸ್ ಮಾಡಲ್ಲ. ನಮ್ಮ ಡ್ಯಾಡಿ ಲಕ್ಸ್ ಸೋಪ್ ಯೂಸ್ ಮಾಡ್ತಾರೆ. ಯಾಕಪ್ಪ ನಿನಗೆ ಮಾತ್ರ ಲಕ್ಸ್ ಸೋಪ್ ಸಪ್ರೇಟಾಗಿ ನಾವು ತರಬೇಕು ಅಂದರೆ ಅವ್ರಿಗೆ ಲಕ್ಸೇ ಅಂತೆ. ಸೊ ಅವ್ರದ್ದು ಲಕ್ಸ್ ಸೋಪು. ಓಕೆ. ಫೇರ್ ಆ್ಯಂಡ್ ಲವ್ಲಿ ನಿಮಗೆ ಗೊತ್ತು, ನಾವು ಎಂತೂ ಮುಟ್ಟಕ್ಕೆ ಹೋಗಲ್ಲ. ನಮ್ಮ ಮಮ್ಮಿ ಯೂಸ್ ಮಾಡ್ತಾರೆ. ಅದು ಅವ್ರವ್ರ ಅಭ್ಯಾಸ ಅವಾಗಿಂದ ಗೈಸ್. ಅವಾಗ ವಯಸ್ಸಾದವರು ಹಂಗೇನೆ. ಸೊ ಯಾವಾಗಲೂ ಎಲ್ಲಿ ಹೋದಾಗ ಏನಾದರೂ ಒಂದು ಅವರು ಕಿಚನ್ಗೆ ಒಂದು ಐಟಮ್ಸ್ ತೊಗೊಂಡ್ಬಿಡ್ತಾರೆ. ಮಮ್ಮಿ ಯಾಕೆ ಮಮ್ಮಿ ಸುಮ್ಮನೆ ತರ್ತೀವಿ ಅಂದರೆ ಅವ್ರ ಕಿಚನ್ ಇವಾಗ ನಾವು ಹೆಂಗೆ ಬಟ್ಟೆ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವೋ ಹೆಂಗಸ್ರ ಮೈಂಡ್ ಒಂದೇ ಥರ ಇರುತ್ತೆ. ಸೊ ಅವ್ರೂ ಕಿಚನ್ಗೆ ಒಂಥರ ಡಿಫ್ರೆಂಟಾಗಿ ಏನಾದರೂ ಚೆನ್ನಾಗಿ ಕಾಣಿಸೋ ಥರ ಐಟಮ್ಸ್ನ ತಂದುಬಿಡ್ತಾರೆ. ಐ ಥಿಂಕ್ ಮಮ್ಮಿ ಬಂದ್ಬಿಟ್ಟು ಆಯಿಲ್ ಸ್ಪ್ರೇ ತಂದವ್ರೆ. ಪುಟ್ಟಿದವ್ರು ಓಪನ್ ಮಾಡಿಕೊಡು. ಅದಾದಮೇಲೆ ಟೂತ್ ಪೇಸ್ಟು, ಗರಂ ಮಸಾಲ. ಇದು ಗರಂ ಮಸಾಲ ನಮ್ಮ ಮೈನ್ ಇಂಗ್ರೀಡಿಯೆಂಟ್ಸು ಕಿಚನಲ್ಲಿ ಇರಲೇಬೇಕು. ನಾನಂತೂ ಈ ಗರಂ ಮಸಾಲ ಇಲ್ದಿರ ಬಾತ್ಗಳು ಮಾಡಲ್ಲ, ಚಿಕನ್ ಮಾಡಲ್ಲ, ಏನೂ ಮಾಡಲ್ಲ. ನನಗಂತೂ ಅದು ಇರಲೇಬೇಕು. ಸೊ ಇಂಗು ಕೂಡ, ಇಂಗು ಇಸ್ ಮೈನ್ ಇಂಗ್ರೀಡಿಯೆಂಟ್ಸ್ ರಸಮ್ಗೆಲ್ಲ. ಆ್ಯಕ್ಚುಲಿ ಈ ಸರಿ ಮಮ್ಮಿ ಕಮ್ಮಿ ತಂದಿದ್ದಾರೆ ರೇಷನ್ನ. ಯಾವಾಗಲೂ ಹೋದರೆ ಬಿಲ್ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಕೊನೆ ವಿಡಿಯೋಲ್ಲಿ.
ಈ ಸರಿ ಏನಕ್ಕೆ ಮಮ್ಮಿ ಕಮ್ಮಿ ತಂದೆ. ಇದೇ ಆಯಿಲ್ ಸ್ಪ್ರೇ. ಸೊ ಇದನ್ನು ಬಂದ್ಬಿಟ್ಟು ಐ ಗೆಸ್ ಹಿಂಗೆ ಸ್ಪ್ರೇ ಮಾಡೋದು. ನಾವು ಸುಮ್ಮನೆ ಇದು ಬೌಲಲ್ಲಿ ಹಾಕ್ಕೊಂಡು ಎಣ್ಣೆನ ಸ್ಪೂನಲ್ಲಿ ತೆಗ್ದು ಹಾಕೋ ಬದಲು ಜಾಸ್ತಿ ಬರುತ್ತೆ ಅವಾಗ ಸ್ಪೂನಲ್ಲಿ ನಾವು ಹಾಕಿದಾಗ ಆಯಿಲು ಚಪಾತಿಗೆ. ಸೊ ಈ ಥರ ಲೈಟಾಗಿ ಸ್ಪ್ರೇ ಮಾಡಿದಾಗ ಎಷ್ಟು ಬೇಕೋ ಅಷ್ಟು ಕಮ್ಮಿ ಬೀಳುತ್ತೆ. ಸೊ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ವಾ? ಒಂಥರ ಡಿಫ್ರೆಂಟ್ ಆಗಿದೆ ಮಮ್ಮಿ ಆಯಿಲ್ ಸ್ಪ್ರೇ ತಂದಿರೋದು. ಒಳ್ಳೇದಾಯಿತು ನೀನು ಅದು ತಂದು ಕೂಡ. ಮಮ್ಮಿ ಚಂಕಿ ತಂದವ್ರೆ. ಚಂಕಿನ ನಾನಂತೂ ತಿಂತಾನೆ ಇರ್ತೀನಿ. ಸಸ್ಕೊಂಡು ಚಂಕಿ ತಂದವ್ರೆ, ಒಂದಾದ್ಮೇಲೆ ಒಂದು ತಿಂತಾ ಇರ್ತೀನಿ. ಸೊ ಹಾರ್ಪಿಕ್ಕು ಅಲ್ಲ ಹರಿಪ್ರಿಯ ಚಿಪ್ಸು. ಸೊ ಈ ಸರಿ ಪಾಪುಗೆ ಅಂತ ಈ ಗಿಲ್ಕಿ ಎಲ್ಲ ತಂದವ್ರೆ. ಅವನು ಇದನ್ನ ಇದ್ರಲ್ಲಿ ಆಟ ಆಡಲ್ಲ. ಸೊ ಗೈಸ್ ಇದನ್ನೊಂದು ತಂದವ್ರೆ ನೋಡಿ ಗಿಲ್ಕಿನ. ಪ್ರೈಸ್ ಎಷ್ಟು? 190. ಪರವಾಗಿಲ್ಲ. ಟೂತ್ ಪೇಸ್ಟು ಮನೇಲಿ ಬ್ರಷ್ಗಳಿಗೇ ಜಗಳ ಆಗೋದು. ನನ್ನ ಬ್ರಷ್ ನೀನು ಯೂಸ್ ಮಾಡಿದೆ, ನಿನ್ನ ಬ್ರಷ್ ನಾನು ಯೂಸ್ ಮಾಡಿದೆ ಅಂತ ಜಗಳ ಆಡ್ತಾರೆ. ಬಟ್ ಯಾರು ಯೂಸ್ ಮಾಡಲ್ಲ. ಬಟ್ ಕಲರಿಂದ ಹಂಗೆ ಮಿಸ್ ಮ್ಯಾಚ್ ಆಗುತ್ತೆ. ಇದು ಬೆಲ್ಲ ಅನಿಸುತ್ತೆ. ಇದು ಕಾಫಿ ಪೌಡರ್ ಗ್ರೀನ್ ಲೇಬಲ್. ಇದು ಇನ್ಸ್ಟೆಂಟ್ ಅಲ್ಲ, ಬಾಯ್ಲ್ ಮಾಡೋ ಕಾಫಿ ಪೌಡರ್ ಇದು. ಬ್ರೂನಾ ಅಲ್ಲ, ಬ್ರೂವಲ್ಲಿ ಇನ್ಸ್ಟೆಂಟ್ ತಗೋ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಮಮ್ಮಿಗೆ ಫಿಲ್ಟರ್ ಕಾಫಿನೇ ಇಷ್ಟ ಅಂತೆ. ನನಗಂತೂ ಈ ಕುದಿಸ್ಬಿಟ್ಟು ಸೋದಿಸ್ಬಿಟ್ಟು ಮಾಡೋಕ್ಕಾಗಲ್ಲ. ಹಾಲು ಹಾಕ್ಬಿಡ್ತೀನಿ ಗೈಸ್ ಗ್ಲಾಸಲ್ಲಿ. ಗ್ರೀನ್ ಇನ್ಸ್ಟೆಂಟ್ ಕಾಫಿ ಪುಡಿ ಯೂಸ್ ಮಾಡ್ತೀನಿ. ಬಟ್ ಶುಗರ್ ಯೂಸ್ ಮಾಡಲ್ಲ. ನೋ ಶುಗರ್. ಬೆಲ್ಲನೂ ಯೂಸ್ ಮಾಡಲ್ಲ. ಬೆಲ್ಲ ಕೂಡ ಒಂಥರ ಅದ್ರ ಶುಗರ್ ಥರನೇ. ಜಸ್ಟ್ ನಾನು ಕುಡಿಬೇಕಂದಾಗ ಮಾತ್ರ ನಾನು ಇನ್ಸ್ಟೆಂಟ್ ಕಾಫಿ, ತುಂಬ ಚಳಿ ಇದ್ದಾಗ ಈ ಥರ ಬಜ್ಜಿ ಬೋಂಡ ತಂದಾಗ ಮಾತ್ರ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ. ಶುಗರು ಬೆಲ್ಲ ಆಗಲಿ ಯೂಸ್ ಮಾಡಲ್ಲ ನಾನು. ಬೆಲ್ಲ ಕೂಡ ಒಂಥರ ಶುಗರಿನ ಲೆಕ್ಕನೇ ಬರುತ್ತೆ ಫ್ರೆಂಡ್ಸ್. ಸೊ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಇದೇನಿದು? ಕೊಬ್ಬರಿ ಎಣ್ಣೆ. ಆಗಿನ ಕಾಲದಿಂದ ಈಗಿನ ಕಾಲದಿಂದನೂ ಎಲ್ಲ ಮಾಮೀಸೂ ಎಲ್ಲರ ಮನೇಲೂ ನಮ್ಮ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಇದ್ದೇ ಇರುತ್ತೆ. ಎಸ್, ಆ್ಯಕ್ಚುಲಿ ನಾನೇ ಹೇಳಿದ್ದು ಗೈಸ್. ಏನು ಗೊತ್ತಾ ಮಾಡ್ತಿದ್ರು ಮಮ್ಮಿ? ಬಾಟಲ್ಸ್ ತೊಗೊತಿದ್ರು ಲಿಕ್ವಿಡ್ದು. ನಾನು ಹೇಳಿದೆ ಅಮ್ಮ 2 ಲೀಟರ್ದು ಈ ಸರ್ಫೆಕ್ಸಲ್ದು ಈ ಥರ ಪ್ಯಾಕೆಟಲ್ಲಿ ಬರುತ್ತೆ, ಅದನ್ನು ತೊಗೊಂಬಿಡು. ಸೊ ಈಸಿಯಾಗಿರುತ್ತೆ. ಒಂದು ಬಾಟಲಲ್ಲಿ ಶಿಫ್ಟ್ ಮಾಡ್ಕೊ ಇದನ್ನು, ಅವಾಗವಾಗ ಹಾಕು. ಆ ಬಾಟಲಲ್ಲಿ ತೊಗೊಂಬರ್ತಿದ್ರು. ಕಾಸ್ಟ್ಲಿ ಕೂಡ ಇತ್ತು ಫ್ರೆಂಡ್ಸ್. ಅಲ್ಲಿ ಕ್ವಾಂಟಿಟಿ ವೈಸ್ ತುಂಬಾ ಕಮ್ಮಿ ಇರ್ತಿದ್ರು. ಸೊ ಇದನ್ನು ಹೇಳ್ದಾಗಿಂದ ಮಮ್ಮಿ ಇದರಲ್ಲೇ ತರ್ತಿದ್ದಾರೆ. ಸೊ ಇದೇನಿದು? ಇದು ಫ್ರೆಂಚ್ ಫ್ರೈಸು. ಯಾರು ತೊಗೊಂಡಿದ್ದು ಇದನ್ನು? ಮನೇಲೇ ಮಾಡ್ಬೋದು ತಾನೆ? ನೀನು ತೊಗೊಂಡ ಚಿಪ್ಸ್ ತಿಂತಿದ್ದಾಳೆ. ಇದನ್ನೆಲ್ಲ ಕಮ್ಮಿ ಮಾಡ್ಬೇಕು ನೀನು. ಜ್ಯೂಸ್ ಕುಡ್ದೋಳೆ. ಓಕೆ. ಸೊ ಫ್ರೆಂಚ್ ಫ್ರೈಸು ಇದು ಫ್ರೀಸಲ್ಲೇ ಇಡಬೇಕು ಮಮ್ಮಿ. ಫ್ರೀಸರಲ್ಲಿ ಇಟ್ಟು ಇದನ್ನು ಆಯಿಲಲ್ಲಿ ಫ್ರೈ ಮಾಡೋದು. ಸೊ ನಾವು ಯಾವತ್ತೂ ಈ ಥರ ಈಸ್ಕೊಂಡಿಲ್ಲ. ಮೆಕ್ಡಿಯಲ್ಲಿ, ಡೊಮಿನೋಸಲ್ಲಿ ಅದರಲ್ಲೇ ಫ್ರೆಂಚ್ ಫ್ರೈಸ್. ಸೊ ಟ್ರೈ ಮಾಡಿ ನೋಡೋಣ. ಸುಟ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಏನು ಹಾಲದು ಸೇಮ್ ಪ್ರೈಸಾ ಕಮ್ಮಿನಾ? 50 ಪೈಸಾ ಕಮ್ಮಿ. ಓಕೆ, ಇದನ್ನು ಫ್ರೀಸರಲ್ಲಿ ಎತ್ತಿಡೋ ಹರಿಪ್ರಿಯ ಫಸ್ಟು. ಸೊ ಫ್ರೈಸ್ನ ಟ್ರೈ ಮಾಡಿಬಿಟ್ಟು ಫ್ರೈ ಮಾಡಾದ್ಮೇಲೆ ನಿಮ್ಗೆ ಹೆಂಗೆ ಬರುತ್ತೆ, ಹೆಂಗೆ ಚೆನ್ನಾಗಿದೆಯಾ ಟೇಸ್ಟು, ತೊಗೊಬೋದಾ ಅಂತ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ತೊಗೊಳೋದಾ ಬೇಡವಾ? ಒಬ್ರೊಬ್ರಿಗೆ ಪ್ರಾಕ್ಟೀಸ್ ಇರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಅದಕ್ಕೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಯೂಸ್ ಮಾಡೋ ಅಭ್ಯಾಸ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮಮ್ಮಿ ಸೊ ಮಮ್ಮಿ ಸರಿ ಏನು ಮಾಡಿದ್ದಾರೆ ಅಂದರೆ, ಇದು ಪ್ಯಾಂಟ್ಸ್ ಯಾರಿಗೆ ಹರಿಪ್ರಿಯಾಗ? ಎಷ್ಟಿದು ತೋರಿಸು. 200 ಗೈಸ್. ಇದು 150 200 ಅನಿಸುತ್ತೆ. ಹಾಕಿ ಬೇರೆ ತೋರಿಸ್ತದೆ. ಅವಳಿಗೆ ಆ್ಯಕ್ಚುಲಿ ಈ ಥರ ಟೈಟ್ ಪ್ಯಾಂಟ್ ಇಷ್ಟ ಆಗಲ್ಲ. ಅವಳು ಟ್ರೆಂಡ್ಗೆ ಅವಳೇ ಚೇಂಜ್ ಆದ್ಲ. ಟ್ರೆಂಡ್ ಬಂದಿದ ತಕ್ಷಣ ಇಲ್ವೋ ಅವಳಿಗೆ ಟೈಟ್ ಪ್ಯಾಂಟ್ ಇಷ್ಟ ಆಗ್ದಿರ ಅವಳು ಚೇಂಜ್ ಆದ್ಲ ಗೊತ್ತಿಲ್ಲ. ಒಟ್ನಲ್ಲಿ ಅವಳಿಗೆ
ಈ ಥರ ಶೋಕಿ ಮಾಡಿದ್ರೆ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಈ ಥರ ಲೂಸ್ ಪ್ಯಾಂಟು ತುಂಬ ಕಂಫರ್ಟೇಬಲ್ ಆಗಿರುತ್ತೆ, ಅವಳಿಗೆ ಭಾಳನೇ ಇಷ್ಟ. ಸೊ ಆ ರೆಡ್ ಕಲರು ಮತ್ತು ಇದೊಂದು ಗ್ರೀನ್ ಕಲರಲ್ಲಿ ತೊಗೊಂಡವ್ರೆ. ಸಾಫ್ಟ್ ಆಗಿದೆ, ಬಟ್ ಡೈಲಿ ಯೂಸ್ಗೆ ವರ್ತ್ ಅಲ್ವಾ ಗೈಸ್, ಡೈಲಿ ಯೂಸ್ಗೆ ತೊಗೊಬೋದು, ಮನೇಲಿ ಹಾಕ್ಕೊಂಡು ರಫ್ ಯೂಸ್ ಮಾಡೋದಕ್ಕೆ. ಸೋಪ್ ಯೂಸ್ ಮಾಡ್ತೀಯ ನೀನು? ಲಿಕ್ವಿಡ್ ಇದು ಪಾತ್ರೆ ತೊಳಿ ದೇವ್ರ ಮನೆ ಬಟ್ಟೆ ಒಗಿಯಕ್ಕೆ ಹೌದು, ಬಟ್ಟೆ ಮೆಷಿನಲ್ಲಿ ಹಾಕ್ತೀಯಲ್ವಾ? ಮಿಷಿನ್ ಕೈಯಲ್ಲಿ ಒಗೆಯೋದು, ಸ್ವಲ್ಪ ಕೈಯಲ್ಲಿ ಒಗಿತೀನಿ. ನನ್ನ ಸ್ಯಾರೀಸು ಮತ್ತು ದೇವ್ರ ಮನೆ ಬಟ್ಟೆ. ಓಕೆ ಕೈಯಲ್ಲಿ ಹೋಗಿದ್ಯಾ? ನಾನಂತೂ ಕೈಯಲ್ಲಿ ಯಾವುದೂ ಹೋಗಿಲ್ಲ ಗೈಸ್. ಯಾಕೆ ಅಂದರೆ ಸೋಂಬೇರಿಗೆ ಎಲ್ಲ ಮಿಷಿನ್ಗೆ ಹಾಕ್ಬಿಡ್ತೀನಿ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ನಮ್ಮ ಹಸ್ಬೆಂಡು ಅವರು ಅವ್ರಿಗೆ ಇಷ್ಟವಾಗಿದ್ದು ನೀಟಾಗಿರೋ ವೈಟ್ ಬಟ್ಟೆಗಳು, ಅವ್ರ ಹೊಸ ಬಟ್ಟೆಗಳನ್ನೆಲ್ಲ ಡ್ರೈ ಕ್ಲೀನಿಗೆ ಕೊಟ್ಟು ಐರನ್ ಮಾಡಿಸ್ಕೊಂಡ್ಬಿಡ್ತಾರೆ. ಸೊ ನಾನು ಕೈಯಲ್ಲಿ ಒಗಿಯೋಕ್ಕೆ ಹೋಗಲ್ಲ. ಸೊ ಮಮ್ಮಿ ಕೈಯಲ್ಲಿ ಒಗಿತಾರಂತೆ, ಅದಕ್ಕೆ ಈ ಸರ್ಫ್ ಎಕ್ಸೆಲ್ದು ಸೋಪ್ ತೊಗೊಂಡಿದ್ದಾರೆ. ಓಕೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐಟಮ್ಸ್ ಕಮ್ಮಿ ತಂದಿದ್ದಾರೆ ಮಮ್ಮಿಗೆ ಬರೀ ಅವ್ರಿಗೇನು ಮನೆಗೇನು ಬೇಕೋ ರೇಷನ್ ಐಟಮ್ಸು ಅದನ್ನು ಮಾತ್ರ ತಂದಿದ್ದಾರೆ. ಸೊ ಬಂದ್ಬಿಟ್ಟು ಇನ್ನು ಮಿಕ್ಕಿದ್ದು ಅಕ್ಕಿ, ಈ ರಾಗಿ ಅವೆಲ್ಲ ರೇಷನ್ ಅಂಗಡಿಯಲ್ಲಿ ಇಸ್ಕೊತಾರೆ ಅಲ್ಲ, ರೇಷನ್ ಅಂಗಡಿಯಲ್ಲಿ ಇಸ್ಕೊಂತಿರ್ತಾನೆ. ಮೂಟೆ ಡಿಮಾರ್ಟಿಂದ ಎತ್ಕೊಂಡು ಬರೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಅಂಗಡಿಯವ್ರಿಗೆ ಫೋನ್ ಮಾಡಿ ರಾಜಮುಡಿ ಅಕ್ಕಿ ನನಗೆ ಮತ್ತೆ ಇದು ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಮಮ್ಮಿಗೆ ರೈಸು, ಅಕ್ಕಿ, ಗೋಧಿ ಇದನ್ನೆಲ್ಲ ರೇಷನ್ ಅಂಗಡಿಯಲ್ಲಿ ತೊಗೊತಾರೆ. ಆ ಹೆವಿ ಐಟಮ್ಸ್ ಅವ್ರ ಕೈಯಲ್ಲಿ ಎತ್ಕೊಂಬರೋಕ್ಕಾಗಲ್ಲ. ಅಣ್ಣ ಹೋಗ್ಬೋದು, ಬಟ್ ಅಣ್ಣನ ಕೆಲಸ ಇರುತ್ತೆ, ಬ್ಯುಸಿ ಇರುತ್ತೆ. ಅಣ್ಣನ ಶಾಪಿಂಗೇ ಡಿಫ್ರೆಂಟು ಆ್ಯಕ್ಚುಲಿ. ಅಣ್ಣ ಬಂದ್ಬಿಟ್ಟು ಅವ್ನು ತರ್ತಾ ಇದ್ನಲ್ಲ ಈ ಟಿಶ್ಯೂಸು, ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಜೊತೆಲಿ ನೀನು ಇವತ್ತು ತಂದ್ಬಿಟ್ಟಿದ್ಯಾ ಟಿಶ್ಯೂನ. ಸೊ ಅಣ್ಣ ಬಂದ್ಬಿಟ್ಟು ಶಾಂಪೂ, ಅವ್ನಿಗೇನೇನು ಎಸೆನ್ಷಿಯಲ್ ಬಾತ್ರೂಮ್ ಪ್ರಾಡಕ್ಟ್ಸು, ಸೊ ಆ ಥರ ಆ ಐಟಮ್ಸ್ನೆಲ್ಲ ಅಣ್ಣ ತೊಗೊತಾನೆ. ಅವ್ನು ಡಿಮಾಲ್ಟೋಗಿ ಸಪ್ರೇಟಾಗಿ ಹೋದಾಗ ಅದನ್ನೆಲ್ಲ ಮಮ್ಮಿಗೆ ಪ್ರೈಸ್ ನೋಡಿ ಕರೆಕ್ಟಾಗಿರೋದನ್ನ ತರಕ್ಕೆ ಬರಲ್ಲ, ಸೊ ಅವ್ರು ತರ್ತಾರೆ. ಸೊ ಅವನು ಏನು ಮಾಡ್ತವ್ರೆ ಇವರೆಲ್ಲ ಸೇರಿಕೊಂಡು ಅಂತ ನೋಡ್ತಿದ್ದಾನೆ. ಓಕೆ, ಎನಿವೇಸ್ ಫ್ರೆಂಡ್ಸ್, ಸೊ ಡಿಮಾಲ್ಟಿಂದು ಇಷ್ಟು ಐಟಮ್ಸ್ ತಂದಿದ್ದಾರೆ. ನೀವೊಂದು ಅಂದಾಜಲ್ಲಿ ನನಗೆ ಎಷ್ಟಾಗಿರ್ಬೋದು ಡಿಮಾಲ್ಟ್ದು ಟೋಟಲ್ ಬಿಲ್ ಇಷ್ಟು ಪ್ರಾಡಕ್ಟ್ಸಿಗೆ? ಇದು ನಮ್ಮ ಬೇಸಿಕ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್, ಕಿಚನ್ನಿಗೆ ಯೂಸ್ ಮಾಡೋದು. ಸೊ ಇದಕ್ಕೆ ಎಷ್ಟಾಗಿರ್ಬೋದು ಅಂತ ನೀವು ಗೆಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಿಲ್ ಎಷ್ಟಾಗಿದೆ ಅಂತ ನನಗೆ ತಿಳಿಸಿ. ಅಯ್ಯೋ, ಬಿಲ್ ನಾನು ಎಡಿಟ್ ಮಾಡ್ತೀನಿ. ಸೊ ಬಿಲ್ ಕ್ಲೋಸ್ ಮಾಡ್ತಿದ್ದೀನಿ ನೋಡಿ. ಟೋಟಲ್ಲು ಇಷ್ಟು ಐಟಮ್ಸ್ಗೆ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ನನಗೆ ತಿಳಿಸಿ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಈ ಥರ ಮೋರ್ ವಿಡಿಯೋಸ್ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ನೆಕ್ಸ್ಟ್ ವ್ಲಾಗ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನಿನ್ನ ವಿಡಿಯೋ ಶೇರ್ ಮಾಡಬೇಕಾ? ಸೊ ಇವಳು ಡ್ಯಾನ್ಸ್ ವಿಡಿಯೋಸ್ ಇದೆ, ರೀಸೆಂಟಾಗಿ ಅವಳ್ದು ಒಂದು ಹೊಸ ಪೇಜ್ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ಇವಾಗ ಕಮ್ಮಿ ವೀವ್ಸ್ ಹೋಗ್ತಿದೆ. ಎಲ್ಲ ಒಂದು ಎಲ್ಲ ಒಂದು ಇದಕ್ಕೂ ಸ್ಟಾರ್ಟ್ ಇರುತ್ತಲ್ವ, ಎಲ್ಲ ನಿಧಾನಕ್ಕೆ ಹೋಗುತ್ತೆ. ಒಂದು ಮರದಲ್ಲಿ ಒಂದು ಮಾವಿನಕಾಯಿ ಬಂದ್ಬಿಟ್ಟು ಹಣ್ಣಾಗಬೇಕಂದ್ರೆ ನಾವು ವೆಯ್ಟ್ ಮಾಡಬೇಕಲ್ಲ. ಸೊ ಅದೇ ಥರ ನಮ್ಮ ಹರಿಪ್ರಿಯ ವಿಡಿಯೋಸ್ ವೈರಲ್ ಆಗಬೇಕಂದ್ರೆ ವೆಯ್ಟ್ ಮಾಡಬೇಕು. ಅದೇ ಥರ ನಮ್ಮ ಚಾನಲ್ಲು ವೈರಲ್ ಆಗಬೇಕು, ಚೆನ್ನಾಗಿ ಹೋಗ್ಬೇಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್. ಬಾಯ್ ಗಾಯ್ಸ್.